ಹಿಂದಿನ ವಿಡಿಯೋದಲ್ಲಿ GSM ಟೆಕ್ನಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ CDMA ಟೆಕ್ನಾಲಜಿ. CDMA ಫುಲ್ ಫಾರ್ಮ್ ಏನಂದರೆ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಸೊ ಇದು ಕೂಡ ಒಂದು ಡಿಜಿಟಲ್ ಕಮ್ಯುನಿಕೇಷನ್ ಮೊಬೈಲ್ ಕಮ್ಯುನಿಕೇಷನ್ ಟೆಕ್ನಾಲಜಿನೇ. ಆದರೆ ಇಲ್ಲಿ ಸ್ವಲ್ಪ GSMಗಿಂತ ಇಲ್ಲಿ ಸ್ವಲ್ಪ ವರ್ಕಿಂಗ್ ಬೇರೆ ಇರುತ್ತೆ. ಯಾವ ಥರ ಅಂದರೆ GSM ಅಲ್ಲಿ ಏನಾಗ್ತಿತ್ತು, 4 ಫ್ರೀಕ್ವೆನ್ಸಿ ಬ್ಯಾಂಡನ್ನು ಬಳಸಿದ್ರು. ಅದರಲ್ಲಿ 200 ಚಾನಲ್ಸ್ ಇರ್ತಿದ್ವು. 200 ಕಿಲೋ ಹರ್ಟ್ಸ್ದು 124 ಚಾನಲ್ಸ್ ಇರ್ತಿತ್ತು. ಸೊ ಆದರೆ CDMA ಸಿಸ್ಟಮಲ್ಲಿ ಹಂಗಿಲ್ಲ, ಒಂದೇ ಸಿಂಗಲ್ ಚಾನಲ್ ಇರುತ್ತಾ. ಸೊ ಅದು 850 ಮೆಗಾಹರ್ಟ್ಸ್ ಅಲ್ಲಿ ಇರುತ್ತಾ. ಅದರಿಂದನೇ ಎಲ್ಲ ಯೂಸರ್ಸು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಅದೇ ಫ್ರೀಕ್ವೆನ್ಸಿ ಬ್ಯಾಂಡಲ್ಲೇ ಎಲ್ಲರೂ ಕೂಡ ಕಾಲ್ ಪ್ಲೇಸ್ ಮಾಡ್ಬೋದು ಒಂದು ಬೇಸ್ ಸ್ಟೇಷನ್ ಮುಖಾಂತರ. ಸೊ ಹೆಂಗೆ ಅಂದರೆ CDMA ಏನು ಮಾಡುತ್ತಂದರೆ ಈಚ್ ಕಾಲರ್ಗೆ ಒಂದೊಂದು ಕೋಡನ್ನು ಅಸೈನ್ ಮಾಡುತ್ತಾ. ಅದೇ ಫ್ರೀಕ್ವೆನ್ಸಿಯಲ್ಲೇ ಟ್ರಾನ್ಸ್ಮಿಟ್ ಮಾಡಿದ್ರು ಕೂಡ ಆ ಕೋಡ್ ಇದ್ರೆ ಮಾತ್ರ ಅದು ರಿಸೀವ್ ಆಗೋರಿಗೆ ಕರೆಕ್ಟಾಗಿ ರೀಚ್ ಆಗುತ್ತಾ. ಸೊ ಹಿಂಗಾದಾಗ ಏನಾಗುತ್ತಾ, ಒಬ್ಬೊಬ್ಬ ಈಚ್ ಯೂಸರ್ಗೆ ಬೇರೆ ಬೇರೆ ಕೋಡನ್ನು ಅಸೈನ್ ಮಾಡ್ಕೊಂಡು ಹೋಗುತ್ತಾ CDMA ಟೆಕ್ನಾಲಜಿ. ಸೊ ಈ ಥರ ಆದಾಗ ಏನಾಗುತ್ತಾ, ಒಂದು ಕೋಡ್ ಇನ್ನೊಬ್ರಿಗೆ ಸೇಮ್ ಇರಲ್ಲ. ಸೊ ಹಂಗಾದಾಗ ಏನಾಗುತ್ತಾ, ಒಂದೇ ಫ್ರೀಕ್ವೆನ್ಸಿನ ಎಲ್ಲರೂ ಯೂಸ್ ಮಾಡ್ಬೋದು ವಿತ್ ಡಿಫ್ರೆಂಟ್ ಕೋಡ್ಸ್. ಸೊ ಆ ಕೋಡ್ ಯಾವ ಥರ ಜನ್ರೇಟ್ ಆಗುತ್ತಾ ಅಂತ ನೆಕ್ಸ್ಟ್ ಒಂದು ಸಣ್ಣ ಬ್ಲಾಕ್ ಡಯಾಗ್ರಾಮಿಂದ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬ್ಲಾಕ್ ಡಯಾಗ್ರಾಮ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಸೊ ಇದು CDMA ಸಿಸ್ಟಮ್ದು ಸಿಂಪಲ್ ಆಗಿರೋಂಥ ಬ್ಲಾಕ್ ಡಯಾಗ್ರಾಮ್. ಸೊ ಇಲ್ಲಿ ಯಾವ ಥರ ನಾವು ಕಾಲ್ ಪ್ಲೇಸ್ ಮಾಡಿದಾಗ ನಮ್ಮ ವಾಯ್ಸ್ ಟ್ರಾನ್ಸ್ಮಿಟ್ ಆಗುತ್ತಾ, ಅಂದರೆ ಕೋಡೆಡ್ ಆಗಿ ಟ್ರಾನ್ಸ್ಮಿಟ್ ಆಗುತ್ತಾ ಅಂತ ಈ ಸಿಂಪಲ್ ಡಯಾಗ್ರಾಮಿಂದ ತಿಳ್ಕೊಬೋದು. ಯಾವ ಥರ ಅಂದರೆ ಫಸ್ಟ್ ನಾವು ಮಾತಾಡ್ತೀವಲ್ಲ, ಆ ವಾಯ್ಸ್ ಏನಾಗುತ್ತಾ, ಫಸ್ಟ್ ಬರೋದು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಗೆ ಬರುತ್ತಾ. ಸೊ AD ಕನ್ವರ್ಟರ್ ಅಂದರೆ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್, ಅಥವಾ ಇದನ್ನು ADC ಅಂತಲೂ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ಈ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಏನು ಮಾಡುತ್ತಾ, ಇಲ್ಲಿ ಬಂದಿರೋ ವಾಯ್ಸ್ ಸಿಗ್ನಲ್ನ ಡಿಜಿಟಲ್ ಫಾರ್ಮ್ ಆಗಿ ಕನ್ವರ್ಟ್ ಮಾಡುತ್ತಾ. ಸೊ ಡಿಜಿಟಲ್ ಫಾರ್ಮ್ ಅಂದರೆ 0 ಮತ್ತು 1 ಫಾರ್ಮೆಟಲ್ಲಿ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಬಂದಿರೋ ವಾಯ್ಸನ್ನು ಕನ್ವರ್ಟ್ ಮಾಡುತ್ತಾ. ಸೊ ಹಂಗೆ ಕನ್ವರ್ಟ್ ಆದಮೇಲೆ ನೆಕ್ಸ್ಟು ಆ ಸಿಗ್ನಲ್ ಏನದಲ್ಲ ವಿವೋ ಕೋಡರ್ ಸೆಕ್ಷನ್ಗೆ ಬರುತ್ತಾ. ವಿವೋ ಕೋಡರ್ ಸೆಕ್ಷನ್ ಏನು ಮಾಡುತ್ತಂದರೆ ಇಲ್ಲಿ ಬಂದಿರೋಂಥ ಸಿಗ್ನಲ್ ಬಿಟ್ ರೇಟ್ ಜಾಸ್ತಿ ಇರುತ್ತಾ. ಸೊ ಅದನ್ನು ಏನು ಮಾಡಬೇಕು, ಕಡಿಮೆ ಮಾಡಬೇಕು. ಯಾಕಂದರೆ ನಾವು ಕಡಿಮೆ ಸ್ಪೆಕ್ಟ್ರಮ್ನ ಯೂಸ್ ಮಾಡಬೇಕಂದ್ರೆ ವಾಯ್ಸ್ ಕ್ವಾಲಿಟಿನ ಕಡಿಮೆ ಮಾಡಬೇಕು. ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂದರೆ ನಮ್ಗೆ ಸಫಿಷಿಯೆಂಟಾಗಿ ಅರ್ಥ ಆಗುತ್ತಾ, ಮಾತಾಡಿದಾಗ ಟ್ರಾನ್ಸ್ಮಿಟ್ ಮಾಡಿದಾಗ ಅದನ್ನು ರಿಸೀವ್ ಮಾಡಿಕೊಂಡು ಕೇಳಿದಾಗ ಈಸಿಯಾಗಿ ಅರ್ಥ ಆಗುತ್ತಾ. ಸೊ ಆ ಲೆವೆಲ್ಗೆ ಕಡಿಮೆ ಮಾಡುತ್ತಾ ವಿವೋ ಕೋಡರ್, ಅಂದರೆ ಕಾಂಪ್ರೆಸ್ ಮಾಡುತ್ತಾ ಆಡಿಯೋ ಸಿಗ್ನಲ್ನ. ಡಿಜಿಟಲ್ ಆಡಿಯೋ ಸಿಗ್ನಲ್ನ ಏನು ಮಾಡುತ್ತಾ, ಕಾಂಪ್ರೆಸ್ ಮಾಡುತ್ತಾ. ಹೈ ಕ್ವಾಲಿಟಿ ಇರೋ ಸಿಗ್ನಲ್ನ ಲೋ ಕ್ವಾಲಿಟಿಯಾಗಿ ಮಾಡುತ್ತಾ. ಅದಾದಮೇಲೆ ಮತ್ತೆ ಆ ಲೋ ಕ್ವಾಲಿಟಿ ಆಗಿರೋಂಥ ಸಿಗ್ನಲ್ ಎನ್ಕೋಡರಿಂದ ಮತ್ತೆ ಡಿಜಿಟಲ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತಾ. ಸೊ ಎನ್ಕೋಡರಿಂದ ಡಿಜಿಟಲ್ ಕೋಡ್ ಆಗಿ ಕನ್ವರ್ಟ್ ಆಗುತ್ತಾ. ಮತ್ತು ಅದರಲ್ಲಿ ಇನ್ನೊಂದು ಸೆಕ್ಷನ್ ಇರುತ್ತಾ, ಇಂಟರ್ ಲೀವರ್. ಸೊ ಈ ಇಂಟರ್ ಲೀವರ್ ಏನು ಮಾಡುತ್ತೆ ಅಂದರೆ ಮಧ್ಯದಲ್ಲಿ ಕರೆಕ್ಷನ್ ಮಾಡೋಂಥ ಬಿಟ್ಸನ್ನು ಆ್ಯಡ್ ಮಾಡ್ಕೊಂಡು ಹೋಗುತ್ತಾ. ಕರೆಕ್ಷನ್ ಮಾಡೋಂಥ ಬಿಟ್ಸ್ ಯಾಕೆ ಬೇಕು ಅಂದರೆ ನಮ್ಗೆ ಏನಾದರೂ ಸಿಗ್ನಲ್ಸಲ್ಲಿ ಟ್ರಾನ್ಸ್ಮಿಟ್ ಆಗಬೇಕಾದ್ರೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆದಾಗ ವಾಯ್ಸು ಹೋಗ್ಬಿಡುತ್ತೆ. ಅಂದರೆ ಕಾಲಲ್ಲಿರೋಂಥ ಇನ್ಫಾರ್ಮೇಷನ್ನು ಕಳೆದೋಗುತ್ತೆ, ಅಂದರೆ ಎರರ್ ಡಿಲೀಟ್ ಆಗೋಗುತ್ತಾ ಅಥವಾ ಏನೋ ಒಂದಾಗಿ ಎರೇಸ್ ಆಗೋದಾಗುತ್ತಾ. ಸೊ ಈ ಇಂಟರ್ ಲೀವರ್ ಬಿಟ್ಸ್ ಏನು ಮಾಡ್ತಾವೆ ಅಂದರೆ ಆ ಎರೇಸ್ ಆಗಿರೋದು ಡಿಲೀಟ್ ಆಗಿರೋಂಥ ಕೆಟ್ಟೋಗಿರೋ ಬಿಟ್ಸನ್ನು ರಿಕವರ್ ಮಾಡ್ತಾವೆ ಮತ್ತೆ. ಸೊ ಅದರಿಂದಾಗಿ ಇಂಟರ್ ಲೀವರ್ ಏನು ಮಾಡುತ್ತಾ, ಎಕ್ಸ್ಟ್ರಾ ಬಿಟ್ಸನ್ನು ಆ್ಯಡ್ ಮಾಡಿ ಕಳಿಸುತ್ತಾ ಎಲ್ಲ ಕಾಲ್ ಜೊತೆನೂ. ಸ್ವಲ್ಪ ಹೊತ್ತು ಪೀರಿಯಡ್ ಆದಮೇಲೆ ಮತ್ತೆ ಬಿಟ್ಸ್ ಇರುತ್ತಾ, ಒಂದು ಪೀರಿಯಡ್ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಇಂಟರ್ ಲೀವರ್ ಬಿಟ್ಸ್ ಆ್ಯಡ್ ಹಾಕ್ಕೊಂತ ಹೋಗ್ತಾವೆ ಕಾಲ್ಗೆ. ಸೊ ಅಲ್ಲಿಂದ ಏನಾಗುತ್ತಾ, ನೆಕ್ಸ್ಟು ಸ್ಪ್ರೆಡರ್ಗೆ ಬರುತ್ತಾ ಕೋಡ್. ಸೊ ಅಲ್ಲಿಂದ ಸ್ಪ್ರೆಡರ್ಗೆ ಬಂದಮೇಲೆ ಸ್ಪ್ರೆಡರ್ಗೆ ಇನ್ನೊಂದು ಕೋಡ್ ಕೂಡ ಬರುತ್ತಾ, ಕೋಡ್ ಜನ್ರೇಷನ್. ಸೊ ಈ ಕೋಡ್ ಜನ್ರೇಟರ್ ಸರ್ಕ್ಯೂಟ್ ಏನು ಮಾಡುತ್ತೆ ಅಂದರೆ CDMAಗೆ ಪರ್ಟಿಕ್ಯುಲರ್ ಒಬ್ಬೊಬ್ಬ ಯೂಸರ್ಗೆ ಒಂದೊಂದು ಕೋಡ್ ಅಂತ ಇರುತ್ತಲ್ಲ, ಇದು ನೆಟ್ವರ್ಕ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಈ ಯೂಸರ್ಗೆ ಯಾವ ಕೋಡ್ ಜನ್ರೇಟ್ ಮಾಡಬೇಕಂತ ಡಿಸೈಡ್ ಮಾಡುತ್ತಾ ಕೋಡ್ ಜನ್ರೇಟರ್ ಸರ್ಕ್ಯೂಟ್. ಈ ಕೋಡ್ ಜನ್ರೇಟರ್ ಸರ್ಕ್ಯೂಟ್ ಆ ಕೋಡ್ ಜನ್ರೇಟ್ ಆದಮೇಲೆ ಅದನ್ನು ಸ್ಪ್ರೆಡರ್ಗೆ ಅಪ್ಲೈ ಮಾಡುತ್ತಾ. ಸೊ ಈಗ ಸ್ಪ್ರೆಡರ್ಗೆ 2 ಇನ್ಪುಟ್ ಬರ್ತಾವೆ, ಎನ್ಕೋಡರ್ ಮತ್ತು ಇಂಟರ್ ಲೀವರಿಂದ ಒಂದು ಇನ್ಪುಟ್ಟು ಮತ್ತು ಕೋಡ್ ಜನ್ರೇಷನಿಂದ ಒಂದು ಇನ್ಪುಟ್. ಸೊ ಈ ಸ್ಪ್ರೆಡರ್ ಏನು ಮಾಡುತ್ತಾ ಅಂದರೆ ಇಲ್ಲಿ ಬಂದಿರೋಂಥ ಕೋಡ್ ಜನ್ರೇಷನಿಂದ ಆಗಿರೋಂಥ ಕೋಡು ಮತ್ತು ಎನ್ಕೋಡರಿಂದ ಬಂದಿರೋಂಥ ನಮ್ಮ ಸಿಗ್ನಲ್ ಎರಡನ್ನೂ ತೊಗೊಂಡು ಏನು ಮಾಡುತ್ತೆ ಅಂದರೆ ಅದಕ್ಕೆ ಒಂದು ಚಾನಲ್ನ ಕ್ರಿಯೇಟ್ ಮಾಡುತ್ತಾ. ಟ್ರಾನ್ಸ್ಮಿಟ್ ಮಾಡೋಕ್ಕೆ ಚಾನಲ್ ಬೇಕಲ್ಲ, ಸೊ ಚಾನಲ್ನ ಕ್ರಿಯೇಟ್ ಮಾಡುತ್ತಾ ಒಂದು ರೀತಿ ಮಾಡ್ಯುಲೇಷನ್ ಮಾಡ್ದಂಗೆ. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ಆ ಸಿಗ್ನಲ್ಲು ಮತ್ತೆ ನಾವು ಸ್ಪೇಸ್ಗೆ ಟ್ರಾನ್ಸ್ಮಿಟ್ ಮಾಡಬೇಕು ಮೊಬೈಲ್ ಡಿವೈಸಿಂದ. ಸೊ ಸ್ಪೇಸ್ಗೆ ಟ್ರಾನ್ಸ್ಮಿಟ್ ಮಾಡಬೇಕಂದ್ರೆ ಡಿಜಿಟಲ್ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡೋಕ್ಕಾಗಲ್ಲ, ಮತ್ತೆ ಅದನ್ನು
ಅನಲಾಗ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡಬೇಕು. ಅದರಿಂದಾಗಿ ನೆಕ್ಸ್ಟು ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಇರುತ್ತಾ, ಅದು ಆರ್ ಎಫ್ ಸೆಕ್ಷನ್, ಡ್ಯಾಕ್ ಅಂತಲೂ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ. ಸೊ ಇಲ್ಲಿ ಬಂದಿರೋಂಥ ಡಿಜಿಟಲ್ ಸಿಗ್ನಲ್ ಎಲ್ಲ ಅನಲಾಗ್ ಆಗಿ ಕನ್ವರ್ಟ್ ಆಗುತ್ತಾ. ಅನಲಾಗ್ ಆಗಿ ಕನ್ವರ್ಟ್ ಆದಮೇಲೆ ಅದು ಆರ್ ಎಫ್ ಸಲುವಾಗಿ ಆ ರೇಡಿಯೋ ಫ್ರೀಕ್ವೆನ್ಸಿಯಿಂದ ಮಾಡ್ಯುಲೇಷನ್ ಆಗಿ ಅಲ್ಲಿಂದ ಆ್ಯಂಟೆನಾ ಮುಖಾಂತರ ಸ್ಪೇಸ್ಗೆ ಸ್ಪ್ರೆಡ್ ಆಗುತ್ತಾ. ಸೊ ಇದು CDMA ಸಿಸ್ಟಮ್ ವರ್ಕ್ ಆಗೋಂಥ ರೀತಿ. ಸೊ ಇದಿಷ್ಟು CDMA ಸಿಸ್ಟಮ್. ಸೊ CDMA ಸಿಸ್ಟಮ್ ಯೂಸ್ ಮಾಡೋದು ಓನ್ಲಿ 850 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿ ಬ್ಯಾಂಡನ್ನು ಮಾತ್ರ. ಅದು GSM ಆದರೆ 4 ಬ್ಯಾಂಡ್ ಯೂಸ್ ಮಾಡ್ತಿದ್ದು. ಸೊ ಅದು ಯಾವ್ಯಾವು ಮತ್ತು GSM CDMA ಎರಡಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡೋಣ. ಮೇನ್ ಡಿಫ್ರೆನ್ಸ್ ಒಂದು 4-5 ಏನೇನು ಡಿಫ್ರೆನ್ಸ್ ಅಂತ ನೋಡೋಣ ಒಂದು ಸಿಂಪಲ್ ಚಾರ್ಟ್ ಹಾಕಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ CDMA ಆ್ಯಂಡ್ GSM ಟೆಕ್ನಾಲಜಿ. ಸೊ ಇವು ಕೆಲವು ಮೇನ್ ಡಿಫ್ರೆನ್ಸಸ್ CDMA ಮತ್ತು GSM ಟೆಕ್ನಾಲಜಿಗೆ ಏನೇನೆಂದರೆ ಪ್ಯಾರಾಮೀಟರ್ಸ್ ಪ್ರಕಾರ ನೋಡ್ಕೊಂತ ಹೋಗೋಣ. ಫಸ್ಟ್ ಒನ್ ಸ್ಟೋರೇಜ್ ಟೈಪ್. ಸೊ ಸ್ಟೋರೇಜ್ ಟೈಪ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬರ್ ಮಾಹಿತಿ ಎಲ್ಲಿ ಇರುತ್ತಾ ಅನ್ನೋದು, ಅಂದರೆ ಸಬ್ಸ್ಕ್ರೈಬರ್ ಇನ್ಫಾರ್ಮೇಷನ್ ಎಲ್ಲಿ ಇರುತ್ತಾ ಅನ್ನೋದು. ಸೊ CDMA ಟೆಕ್ನಾಲಜಿಯಲ್ಲಿ ಆದರೆ ಇಂಟರ್ನಲ್ ಮೆಮೊರಿಯಲ್ಲೇ ಇರುತ್ತಾ, ಮೊಬೈಲ್ ಡಿವೈಸ್ ಏನಿರುತ್ತಲ್ಲ ಮೊಬೈಲ್ ಫೋನ್ ಆ ಇಂಟರ್ನಲ್ ಮೆಮೊರಿಯಲ್ಲೇ ಇರುತ್ತಾ. ಅದೇ GSM ಟೆಕ್ನಾಲಜಿಯಲ್ಲಿ ಆದರೆ ಸಪ್ರೇಟ್ ಸಿಮ್ ಕಾರ್ಡ್ ಯೂಸ್ ಮಾಡ್ತೀವಿ ಅದ್ರ ಸಲಾಗಿ ಅಂತ ನಾವು. ಆ ಸಿಮ್ಮಲ್ಲಿ ಆ ಬಳಕೆದಾರರ ಅಥವಾ ಸಬ್ಸ್ಕ್ರೈಬರ್ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ನೆಟ್ವರ್ಕ್. ಸೊ ನೆಟ್ವರ್ಕ್ ಯಾವ ಥರ ಇರುತ್ತೆ ಅಂದರೆ CDMAದಲ್ಲಿ ಸಿಂಗಲ್ ಚಾನಲ್ ನೆಟ್ವರ್ಕ್ ಇದು. ಅದೇ GSM ಆದರೆ ಬೇರೆ ಯೂಸರ್ಸ್ ಬೇರೆ ಸಬ್ಸ್ಕ್ರೈಬರ್ಗೆ ಬೇರೆ ಚಾನಲ್ ಪ್ರೊವೈಡ್ ಮಾಡುತ್ತಾ. ಸೊ ಅದೇ CDMA ಬರೀ ಸಿಂಗಲ್ ಚಾನಲ್ ಇರುತ್ತೆ, ಎಲ್ಲ ಯೂಸರ್ಗೂ ಸಿಂಗಲ್ ಚಾನಲ್ ಇರುತ್ತೆ, ಆದರೆ ಬೇರೆ ಕೋಡೆಡ್ ಇರ್ತವೆ ಎಲ್ಲ ಯೂಸರ್ಸ್ದು. ಅದೇ GSM ಅಲ್ಲಿ ಆದರೆ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಬೇರೆ ಚಾನಲ್ ಪ್ರೊವೈಡ್ ಮಾಡುತ್ತೆ GSM. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರೋಮಿಂಗ್. ಸೊ ರೋಮಿಂಗ್ ಅಂತ ಬಂದಾಗ, ಇಂಟರ್ನ್ಯಾಷನಲ್ ರೋಮಿಂಗ್ ಅಂತ ಬಂದಾಗ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರೋಮಿಂಗ್ ಅಂತ ಬಂದಾಗ GSMA ಭಾಳ ಕಮ್ಮಿ ಆಕ್ಸೆಸಿಬಲ್ ಇರುತ್ತೆ. ಆಲ್ ಓವರ್ ವರ್ಲ್ಡು CDMA ನೆಟ್ವರ್ಕ್ ಸಿಗಲ್ಲ ನಮಗೆ. ಅದೇ GSM ಆದರೆ ಬೇರೆ ಆಲ್ ಓವರ್ ವರ್ಲ್ಡು ನಮಗೆ GSM ನೆಟ್ವರ್ಕು ಸಿಗುತ್ತೆ ರೋಮಿಂಗಲ್ಲಿ. ಸೊ ಅದು ಯಾಕಂದರೆ ಈ CDMA ಟೆಕ್ನಾಲಜಿ ಯೂಸ್ ಮಾಡೋದು ಭಾಳಷ್ಟು ಯೂಸ್ ಮಾಡೋದಂದರೆ USA ಕಂಟ್ರೀಸಲ್ಲಿ ಮಾತ್ರ, ಯುನೈಟೆಡ್ ಸ್ಟೇಟ್ಸಲ್ಲಿ ಮಾತ್ರ. ಯುನೈಟೆಡ್ ಸ್ಟೇಟ್ಸ್ ಬಿಟ್ಟು ಬೇರೆ ಕಡೆ ಎಲ್ಲ GSM ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಸೊ ಅದರಿಂದಾಗಿ CDMA ಟೆಕ್ನಾಲಜಿ ಅನ್ನೋದಲ್ಲ ಲೆಸ್ ಆಕ್ಸೆಸಿಬಲ್ ಇರುತ್ತಾ, GSM ಟೆಕ್ನಾಲಜಿ ಮೋರ್ ಆಕ್ಸೆಸಿಬಲ್ ಇರುತ್ತಾ ಇಂಟರ್ನ್ಯಾಷನಲ್ ರೋಮಿಂಗ್ ತೊಗೊಂಡಾಗ. ಸೊ ಇನ್ನು ಫ್ರೀಕ್ವೆನ್ಸಿ ಬ್ಯಾಂಡ್ಸ್. ಯಾವ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಯೂಸ್ ಮಾಡ್ತಾರೆ ಅಂದರೆ CDMAದಲ್ಲಿ ಸಿಂಗಲ್ ಬ್ಯಾಂಡ್ ಯೂಸ್ ಮಾಡ್ತಾರೆ 850 ಮೆಗಾಹರ್ಟ್ಜ್. ಅದೇ GSM ಅಲ್ಲಿ 4 ಬ್ಯಾಂಡ್ಸ್ ಇರ್ತಾವೆ ಸಪ್ರೇಟ್ ಆಗಿ, 850 ಮೆಗಾಹರ್ಟ್ಜ್, 900 ಮೆಗಾಹರ್ಟ್ಜ್, 1800 ಮೆಗಾಹರ್ಟ್ಜ್ ಆ್ಯಂಡ್ 1900 ಮೆಗಾಹರ್ಟ್ಜ್. ನೆಕ್ಸ್ಟ್ ಸೀಕ್ರೆಸಿ ಅಂದರೆ ಎಷ್ಟು ಸೀಕ್ರೆಟ್ ಆಗಿರುತ್ತೆ ನಮ್ಮ ಇನ್ಫಾರ್ಮೇಷನ್ ಅನ್ನೋದು. CDMAದಲ್ಲಿ 3 ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. GSMದಲ್ಲಿ CDMA ಕಂಪೇರ್ ಮಾಡಿದ್ರೆ ಲೆಸ್ ಇರುತ್ತೆ ಸೀಕ್ರೆಸಿ. ಯಾಕಂದರೆ CDMA ಟೆಕ್ನಾಲಜಿಯಲ್ಲಿ ಈಚ್ ಯೂಸರ್ಸ್ದು ಡಾಟಾ ಏನಿರುತ್ತೆ ಸಪ್ರೇಟ್ ಕೋಡೆಡ್ ಆಗಿರುತ್ತೆ. ಅದೇ GSM ಟೆಕ್ನಾಲಜಿಯಲ್ಲಿ ಕೋಡೆಡ್ ಆಗಿರಲ್ಲ, ಈಚ್ ಯೂಸರ್ಸ್ಗೆ ಬೇರೆ ಚಾನಲ್ಸ್ ಪ್ರೊವೈಡ್ ಆಗುತ್ತೆ. ಸೊ ಇವಿಷ್ಟು ನಾರ್ಮಲ್ ಆಗಿ CDMA ಮತ್ತು GSM ಟೆಕ್ನಾಲಜಿಗೆ ಇರೋಂಥ ಡಿಫ್ರೆನ್ಸಸ್. ಇನ್ನೊಂದು ಏನಂದರೆ ನಾವು CDMA ಫೋನ್ ತೊಗೊಂಡಾಗ ಆ ಫೋನಲ್ಲಿ ಯಾವುದೇ ರೀತಿ ಸಿಮ್ ಇರಲ್ಲ, ಅಥವಾ ಸಿಮ್ ಇದ್ರೂ ಕೂಡ ಆ ಫೋನ್ಗೆ ಅದೊಂದೇ ಸಿಮ್ ಮಾತ್ರ ವರ್ಕ್ ಆಗುತ್ತಾ, ಮತ್ತು ಆ ಸಿಮ್ ಬೇರೆ ಫೋನಲ್ಲಿ ವರ್ಕ್ ಆಗಲ್ಲ. ಸೊ ನಾರ್ಮಲ್ ಆಗಿ CDMA ಫೋನ್ ಅಂದರೆ ಸಿಮ್ ಇಲ್ಲಾರದೆ ಬರುತ್ತಾ. ಸೊ ಯೂಸರ್ ಇನ್ಫಾರ್ಮೇಷನ್ ಎಲ್ಲ ಆ ಮೊಬೈಲಲ್ಲೇ ಇರುತ್ತೆ. ಅದೇ GSM ಯೂಸರ್ಸ್ ಆದರೆ ಸಪ್ರೇಟ್ ಸಿಮ್ ಕಾರ್ಡ್ ತೊಗೋಬೇಕು, ಅಥವಾ ಅವ್ರ ಫೋನಾಗೆ ಯಾವ ಬೇಕೋ ಅದು ಸಿಮ್ ತೊಗೊಂಡು ಯೂಸ್ ಮಾಡ್ಕೋಬೋದು. ಅವ್ರ ಏರಿಯಾದಲ್ಲಿ ನೆಟ್ವರ್ಕ್ ಬರುತ್ತೆ ಅಂದರೆ ಯಾವ ಸಿಮ್ ಬೇಕಾದ್ರೂ ತೊಗೊಂಡು ಯೂಸ್ ಮಾಡ್ಬೋದು. ಆದರೆ CDMAದಲ್ಲಿ ಹಂಗಲ್ಲ, ಸ್ಪೆಸಿಫಿಕ್ಕಾಗಿ ಯಾವ ನೆಟ್ವರ್ಕಿಂದ ಇರುತ್ತೆ ಮೊಬೈಲ್ ಅದೇ ನೆಟ್ವರ್ಕಲ್ಲೇ ಯೂಸ್ ಮಾಡಬೇಕಾಗತ್ತಾ, ಇಲ್ಲಾಂದರೆ ಅದು ಅನ್ಯೂಸೇಬಲ್ ಆಗುತ್ತಾ. GSM ಅಲ್ಲಿ ಹಂಗಿಲ್ಲ, ಯೂಸರ್ಸ್ ಚಾಯ್ಸ್ ಇರುತ್ತೆ, ಯಾವ ಸಿಮ್ ಬೇಕಾದ್ರೂ ತೊಗೊಂಡು ಯೂಸ್ ಮಾಡ್ಬೋದು. ಸೊ ಇದಿಷ್ಟು CDMA ಮತ್ತು GSMಗೆ ಇರೋಂಥ ಕೆಲವು ಡಿಫ್ರೆನ್ಸ್ಗಳು. ನೆಕ್ಸ್ಟ್ ಮಲ್ಟಿಮೀಡಿಯಾ ಸೆಲ್ಫೋನ್. ಸೊ ನಾರ್ಮಲ್ ಸೆಲ್ಫೋನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಇಷ್ಟು 2-3 ವಿಡಿಯೋಗಳಲ್ಲಿ ತಿಳ್ಕೊಂಡ್ವಿ. ಸೊ ನೆಕ್ಸ್ಟು ಮಲ್ಟಿಮೀಡಿಯಾ ಸೆಲ್ಫೋನ್. ಇಲ್ಲಿ ಮಲ್ಟಿಮೀಡಿಯಾ ಅಂದರೆ ಮೀಡಿಯಾಗಳು, ಅಂದರೆ ಫೋಟೋ ಆಗಿರ್ಬೋದು, ಪಿಕ್ಚರ್ ಆಗಿರ್ಬೋದು, ಅಥವಾ ಸೌಂಡ್ ಆಗಿರ್ಬೋದು, ವಿಡಿಯೋ, ಈ ಥರ ಎಲ್ಲ ಬೇರೆ ಸರ್ವಿಸ್ನ ಪ್ರೊವೈಡ್ ಮಾಡೋಂಥ ಸೆಲ್ಫೋನ್ಗೆ ಮಲ್ಟಿಮೀಡಿಯಾ ಸೆಲ್ಫೋನ್ ಅಂತ ಕರಿತೀವಿ. ಇಂಥ ಸೆಲ್ಫೋನಲ್ಲಿ ನಾವು ಪಿಕ್ಚರ್ಸ್ ನೋಡ್ಬೋದು,
ಅಂದರೆ ಫೋಟೋಗಳನ್ನ ನೋಡ್ಬೋದು, ವೀಡಿಯೋಗಳನ್ನ ಪ್ಲೇ ಮಾಡ್ಬೋದು, ಮತ್ತು ಆಡಿಯೋ ಸಾಂಗ್ ಕೂಡ ಪ್ಲೇ ಮಾಡಿ ಕೇಳ್ಬೋದು. ಅಂಥ ಫೋನ್ಗೆ ಮಲ್ಟಿಮೀಡಿಯಾ ಸೆಲ್ ಫೋನ್ ಅಂತ ಕರಿತೀವಿ. ಸೊ ಇದು ಅದರದ್ದು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಾದಂಥ ಬ್ಲಾಕ್ ಡಯಾಗ್ರಾಮ್. ಸೊ ಏನು ಸೆಕ್ಷನ್ಸ್ ಇರ್ತಾವಂದರೆ ಆಡಿಯೋ ಸೆಕ್ಷನ್ ಇರುತ್ತಾ, ಟ್ರಾನ್ಸ್ ರಿಸೀವರ್ ಸೆಕ್ಷನ್ ಇರುತ್ತಾ, ಪವರ್ ಆ್ಯಂಪ್ಲಿಫೈಯರ್, ಟ್ರಾನ್ಸ್ಮಿಟ್ ರಿಸೀವರ್ ಸ್ವಿಚ್, ಆ್ಯಂಟೆನಾ, ಸಿ ಪಿ ಯು, ಬ್ಲೂಟೂತ್, ಸಿಮ್, ಫ್ಲ್ಯಾಶ್ ಮತ್ತು ರ್ಯಾಮ್, ಚಾರ್ಜಿಂಗ್ ಸರ್ಕಿಟ್ಸು, ಬ್ಯಾಟ್ರಿ, ವೈಟ್ LED ಮತ್ತು LCD ಡಿಸ್ಪ್ಲೇ. ಇಷ್ಟೆಲ್ಲ ಸೆಕ್ಷನ್ಸ್ ಇರ್ತಾವೆ ಯಾವುದರಲ್ಲಿ, ಮಲ್ಟಿಮೀಡಿಯಾ ಸೆಲ್ ಫೋನಲ್ಲಿ. ಸೊ ಯಾವ್ಯಾವ ಸೆಕ್ಷನ್ ಏನೇನು ಕೆಲಸ ಮಾಡುತ್ತಂದರೆ, ಫಸ್ಟ್ ನೋಡಿ ಆಡಿಯೋ ಸೆಕ್ಷನ್. ಈ ಆಡಿಯೋ ಸೆಕ್ಷನ್ ಮೈಕ್ ಮತ್ತು ಲೌಡ್ ಸ್ಪೀಕರ್ಗೆ ಕನೆಕ್ಟ್ ಆಗಿರುತ್ತೆ. ಮೈಕ್ ಯಾಕಂದರೆ ನಾವು ಮಾತಾಡೋದು ಟ್ರಾನ್ಸ್ಮಿಟ್ ಮಾಡೋದು ಬೇಕಲ್ಲ, ಅದ್ರ ಸಲಾಗಿ. ಲೌಡ್ ಸ್ಪೀಕರ್ ಯಾಕಂದರೆ ಅವ್ರು ಮಾತಾಡೋದು ನಮಗೆ ಕೇಳ್ಸೋಕ್ಕೆ, ಮತ್ತು ಫೋನ್ ಬಂದಾಗ ರಿಂಗ್ ಆಗಬೇಕು, ಮತ್ತು ಮಲ್ಟಿಮೀಡಿಯಾ ಸೆಲ್ ಫೋನಲ್ಲಿ ಆಡಿಯೋ ಸಾಂಗ್ ಕೂಡ ಪ್ಲೇ ಮಾಡಿ ಕೇಳ್ಬೋದು. ಆ ಆಡಿಯೋ ಸಾಂಗ್ ಸೌಂಡನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಲೌಡ್ ಸ್ಪೀಕರ್ ಬೇಕು. ಸೊ ಈ ಆಡಿಯೋ ಸೆಕ್ಷನ್ಗೆ ಬೇಕಾಗಿರೋಂಥ ವೋಲ್ಟೇಜು ವರ್ಕ್ ಆಗಬೇಕಾಗಿರೋಂಥ ವೋಲ್ಟೇಜು 2.5 ವೋಲ್ಟ್ DC ವೋಲ್ಟೇಜ್ ಬೇಕು. ಎಲ್ಲ ಸರ್ಕಿಟ್ಸ್ಗೂ DC ವೋಲ್ಟೇಜೇ ಬೇಕು. ಸ್ವಲ್ಪ ಕೆಲವು ಬೇರೆ ಬೇರೆ ವೋಲ್ಟೇಜ್ಗಳು ಬೇಕಾಗುತ್ತೆ. ಸೊ ನೆಕ್ಸ್ಟು ಸೆಕ್ಷನ್ ಬಂದು ಟ್ರಾನ್ಸ್ ರಿಸೀವರ್ ಸೆಕ್ಷನ್. ಇದೇನಂದ್ರೆ ಬೇಸಿಕಲಿ RF ಸೆಕ್ಷನ್. ಅಂದರೆ ಮೈಕಿಂದ ನಾವು ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಮಾಡ್ಯುಲೇಷನ್ ಮಾಡೋದಾಗಲಿ ಅಥವಾ ಬೇರೆಯವ್ರ ಕಾಲ್ನ ರಿಸೀವ್ ಮಾಡ್ಕೊಂಡಾಗ ಅದನ್ನು ಡಿಮಾಡ್ಯುಲೇಷನ್ ಮಾಡೋದಾಗಲಿ ಈ ಟ್ರಾನ್ಸ್ ರಿಸೀವರ್ ಸೆಕ್ಷನ್ ಮಾಡುತ್ತಾ. ಮಾಡ್ಯುಲೇಷನ್ ಮಾಡಿ ಅದನ್ನು ಟ್ರಾನ್ಸ್ಮಿಟ್ ಮಾಡೋಕ್ಕೆ ಮತ್ತು ರಿಸೀವ್ ಮಾಡಿಕೊಂಡು ಡಿಮಾಡ್ಯುಲೇಷನ್ ಮಾಡೋಕ್ಕೆ ಈ ಸೆಕ್ಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಪವರ್ ಆ್ಯಂಪ್ಲಿಫೈಯರ್. ಸೊ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಸಿಗ್ನಲ್ ಸ್ಟ್ರೆಂತು ಭಾಳ ಜಾಸ್ತಿ ಇರಬೇಕು, ಸಿಗ್ನಲ್ ಪವರ್ ಭಾಳ ಜಾಸ್ತಿ ಇರಬೇಕಾಗುತ್ತಾ. ಅದ್ರ ಸಲುವಾಗಿ ಟ್ರಾನ್ಸ್ ರಿಸೀವರ್ ಸೆಕ್ಷನ್ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ನೆಕ್ಸ್ಟ್ ಆ ಸಿಗ್ನಲ್ನ ಪವರ್ ಆ್ಯಂಪ್ಲಿಫೈರಿಗೆ ಕೊಡ್ತೀವಿ. ಈ ಪವರ್ ಆ್ಯಂಪ್ಲಿಫೈರ್ ಏನು ಮಾಡುತ್ತಾ, ನಾವು ಯಾವ ಸಿಗ್ನಲ್ನ ಟ್ರಾನ್ಸ್ಮಿಟ್ ಮಾಡ್ಬೇಕಂತಿರ್ತೀವಲ್ಲ ಅದನ್ನು ಭಾಳ ಹೈ ಪವರ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತಾ. ಇನ್ನು ಅದು 3.5 ವೋಲ್ಟ್ DC ಸಪ್ಲೈಯಿಂದ ವರ್ಕ್ ಆಗುತ್ತಾ. ಸೊ ಹೈ ಪವರ್ ಸಿಗ್ನಲ್ ಆಗಿ ಕನ್ವರ್ಟ್ ಆದಮೇಲೆ ಅದನ್ನು TR ಸ್ವಿಚ್ಗೆ ಕೊಡ್ತೀವಿ. TR ಅಂದರೆ ಟ್ರಾನ್ಸ್ಮಿಟ್ ರಿಸೀವ್ ಸ್ವಿಚ್. ಟ್ರಾನ್ಸ್ಮಿಟ್ ಆಕ್ಟಿವಿಟಿ ಇದ್ದಾಗ ಟ್ರಾನ್ಸ್ಮಿಟ್ ಆಗ್ತಿರುತ್ತೆ ಸಿಗ್ನಲ್, ರಿಸೀವ್ ಆಕ್ಟಿವಿಟಿ ಇದ್ದಾಗ ರಿಸೀವ್ ಆಗ್ತಿರುತ್ತೆ ಸಿಗ್ನಲ್. ಸೊ ಈ ಸ್ವಿಚ್ಚಿಂದ ಕೊಟ್ಟಾಗ ಇಲ್ಲಿಂದ ನಮಗೆ ಆ್ಯಂಟೆನಾ ಮುಖಾಂತರ ಟ್ರಾನ್ಸ್ಮಿಟ್ ಮಾಡುತ್ತಾ. ಅಂದರೆ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಸಪ್ರೇಟ್ ಫ್ರೀಕ್ವೆನ್ಸಿ, ರಿಸೀವ್ ಮಾಡ್ಕೊಳ್ಳೋಕೆ ಸಪ್ರೇಟ್ ಫ್ರೀಕ್ವೆನ್ಸಿ ಸೆಟ್ ಮಾಡುತ್ತೆ ಇದು ಟ್ರಾನ್ಸ್ಮಿಟ್ ರಿಸೀವ್ ಸ್ವಿಚ್. ಇನ್ನು ರಿಸೀವ್ ಮಾಡ್ಕೊಂಡಾಗ ಕೂಡ ಅಷ್ಟೇ ಅಲ್ಲಿಂದ ಡೈರೆಕ್ಟಾಗಿ ಟ್ರಾನ್ಸ್ ರಿಸೀವರ್ಗೆ ಬರುತ್ತಾ. ಇದೇನು ಮಾಡುತ್ತೆ ಅಂದರೆ ಬಂದಿರೋ ಸಿಗ್ನಲ್ನ ಡಿಮಾಡ್ಯುಲೇಷನ್ ಮಾಡಿ ಮತ್ತು ಆಡಿಯೋ ಸರ್ಕಿಟಿಗೆ ಕೊಟ್ಟು ಅಲ್ಲಿಂದ ಲೌಡ್ ಸ್ಪೀಕರ್ಗೆ ಸೌಂಡನ್ನು ಹೊರಗಡೆ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದಿಷ್ಟೇನಾಯಿತು, ಕಾಲು ಯಾವ ಥರ ಹೋಗುತ್ತೋ ಯಾವ ಥರ ಬರುತ್ತೆ ಎಲ್ಲ ಯಾವ ಸೆಕ್ಷನ್ಸ್ ಬೇಕಂತ ಇದಿಷ್ಟಾಯಿತು. ನೆಕ್ಸ್ಟ್ ಬಂದು CPU ಮತ್ತು DSP. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಮೇನ್ ಎಲ್ಲ ಸೆಕ್ಷನ್ನ ಮತ್ತು ಸೆಲ್ ಫೋನ್ನ ಕಂಟ್ರೋಲ್ ಮಾಡೋಕ್ಕೆ ಬೇಕಾಗಿರೋದು CPU. ಈ CPU ಏನು ಮಾಡುತ್ತೆ, ಎಲ್ಲದನ್ನು ಕಂಟ್ರೋಲ್ ಮಾಡುತ್ತೆ. DSP ಅಂದರೆ ಡಿಜಿಟಲ್ ಸಿಗ್ನಲ್ ಪ್ರೊಸೆಸಿಂಗ್ ಅಥವಾ ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್. ಇದೇನು ಮಾಡುತ್ತೆ ಅಂದರೆ ಇಲ್ಲೇನು ಮೈಕು ಆಡಿಯೋ ಸಿಗ್ನಲ್ ಆಗಿ ಹೋಗುತ್ತಾ, ಅದನ್ನು ಡಿಜಿಟಲ್ ಸಿಗ್ನಲ್ ಆಗಿ ಮಾಡಬೇಕು, ಮತ್ತು ಬರೋದು ಡಿಜಿಟಲ್ ಸಿಗ್ನಲ್ ಇರುತ್ತೆ ಅದನ್ನು ಅನಲಾಗ್ ಸಿಗ್ನಲ್ ಆಗಿ ಮಾಡಬೇಕು. ಅದನ್ನೆಲ್ಲ ಮಾಡೋದು ಈ ಡಿಜಿಟಲ್ ಸಿಗ್ನಲ್ ಪ್ರೊಸೆಸರ್. ಸೊ ಇವೆರಡಕ್ಕೂ ಬೇಕಾಗಿರೋ ವೋಲ್ಟೇಜ್ ಎಷ್ಟಂದರೆ 3.5 ವೋಲ್ಟು CPU-ಗೆ ನಾವು ಇನ್ಪುಟ್ ಆಗಿ ಕೊಡ್ತೀವಿ ಬೇರೆ ಬೇರೆ ಇನ್ಪುಟ್ ಔಟ್ಪುಟ್ಟಿಂದ. ಸೊ ಆ ಇನ್ಪುಟ್ ಔಟ್ಪುಟ್ ವೋಲ್ಟೇಜ್ ಎಷ್ಟು ಇರಬೇಕಂದ್ರೆ 3.5 ವೋಲ್ಟ್ ಇರುತ್ತೆ. ನೆಕ್ಸ್ಟ್ ಕೋರ್ ವೋಲ್ಟೇಜು ಈ ಸೆಕ್ಷನ್ ವರ್ಕ್ ಆಗಬೇಕಾಗಿರೋದು 1 ವೋಲ್ಟು DC ಸಪ್ಲೈ. ನೆಕ್ಸ್ಟ್ ಸೆಕ್ಷನ್ BT ಸೆಕ್ಷನ್ ಅಂದರೆ ಬ್ಲೂಟೂತ್. ಸೊ ಈ ಬ್ಲೂಟೂತಿಂದ ನಾವು ಫೈಲ್ಸನ್ನು ಶೇರ್ ಮಾಡ್ಬೋದು ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬೋದು ಒಂದು ಸೆಲ್ ಫೋನಿಂದ ಇನ್ನೊಂದು ಸೆಲ್ ಫೋನ್ಗೆ. ಸೊ ಇದು ಒಂದು ಫ್ರೀ ಸರ್ವಿಸ್, ಯಾವ ಥರ ನೆಟ್ವರ್ಕ್ ಇರೋದು ಬೇಕಾಗಿಲ್ಲ. ಯಾವ ಸೆಲ್ ಫೋನ್ ನಾವು ಯಾವ ಸೆಲ್ ಫೋನ್ಗೆ ನಾವು ಏನಾದ್ರು ಶೇರ್ ಮಾಡ್ಬೇಕಂತಿರ್ತೀವಿ ಆ ಸೆಲ್ ಫೋನ್ ಬ್ಲೂಟೂತ್ ಇರಬೇಕು ಆ ಸೆಲ್ ಫೋನ್ಗೆ, ಮತ್ತು ಆ ಸೆಲ್ ಫೋನ್ ಬ್ಲೂಟೂತ್ ರೇಂಜಲ್ಲಿದ್ದರೆ ಅದಕ್ಕೆ ನಾವು ಫೈಲ್ನ ಕಳಿಸ್ಬೋದು. ಇನ್ನು ಈ ಬ್ಲೂಟೂತ್ ವರ್ಕ್ ಆಗೋದು 2.4 GHz ಫ್ರೀಕ್ವೆನ್ಸಿಯಲ್ಲಿ ವರ್ಕ್ ಆಗುತ್ತಾ. ಇನ್ನು ಇದು ಟ್ರಾನ್ಸ್ಮಿಟ್ ಸ್ಪೀಡು 1.4 Mbps ಇರುತ್ತೆ. ಸೊ ಇದು ಬ್ಲೂಟೂತ್. ನೆಕ್ಸ್ಟು ಸಿಮ್ ಏನಂದರೆ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್. GSM ಫೋನ್ಗೆ ಸಬ್ಸ್ಕ್ರೈಬರ್ ಇನ್ಫಾರ್ಮೇಷನ್ ಇರುತ್ತಾ, ಅದ್ರ ಸಲುವಾಗಿ ಈ ಸಿಮ್ಮನ್ನು ಯೂಸ್ ಮಾಡ್ತೀವಿ. ಈ ಸಿಮ್ಮಿಂದ ನಮಗೆ 10 ಡಿಜಿಟ್ ಮೊಬೈಲ್ ನಂಬರ್ ಸಿಗುತ್ತಾ, ಆ ನೆಟ್ವರ್ಕ್ ಸಿಗ್ನಲ್ ಸಿಗುತ್ತಾ, ಮೊಬೈಲಿಗೆ ನೆಟ್ವರ್ಕ್ ಪ್ರೊವೈಡ್ ಆಗುತ್ತಾ, ಮತ್ತು ನಾವು ಕಾಲ್ ಮಾಡೋಕ್ಕೆ ಎಲಿಜಿಬಲ್ ಇತ್ತು ಅಂದರೆ ಕಾಲ್ ಪ್ಲೇಸ್ ಮಾಡೋಕ್ಕೂ ಯೂಸ್ ಆಗುತ್ತೆ ಸಿಮ್. ಈ ಸಿಮ್ ವರ್ಕ್ ಆಗೋದು 2.8 ವೋಲ್ಟ್ DC ವರ್ಕ್ ಆಗುತ್ತಾ. ಬ್ಲೂಟೂತ್ ಸೆಕ್ಷನ್ ವರ್ಕ್ ಆಗೋದು 3.3 ವೋಲ್ಟ್ DCಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಫ್ಲ್ಯಾಶ್ ಪ್ಲಸ್ ರ್ಯಾಮ್. ಫ್ಲ್ಯಾಶ್ ಅಂದರೆ ಇಲ್ಲಿ ಇಂಟರ್ನಲ್ ಮೆಮೊರಿ,
ಅಂದರೆ ರಾಮ್ ಟೈಪ್. ಈ ಕಂಪ್ಲೀಟ್ ಸೆಲ್ ಫೋನ್ ವರ್ಗಾಗಕ್ಕೆ ಏನು ಆಪ್ರೇಟಿಂಗ್ ಸಿಸ್ಟಮ್ ಬೇಕು ಆ ಫ್ಲ್ಯಾಶ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೋ. ನೆಕ್ಸ್ಟ್ ರ್ಯಾಮ್ ಏನಂದರೆ ಸೆಲ್ ಫೋನಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ ರನ್ ಆಗ್ತಿರ್ತಾವೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಅದಕ್ಕೆಲ್ಲ ಮೆಮೊರಿ ಪ್ರೊವೈಡ್ ಮಾಡೋಕ್ಕೆ ರ್ಯಾಮ್ ಬೇಕು. ಸೊ ಈ ರ್ಯಾಮ್ ಅದಕ್ಕೆ ಯೂಸ್ ಆಗುತ್ತೆ. ಇನ್ನು ಫ್ಲ್ಯಾಶ್ ಮೆಮೊರಿಯಲ್ಲಿ ನಾವು ಇಲ್ಲಿ ಇದು ಬ್ಲೂಟೂತ್ ಅಂದೇನು ರಿಸೀವ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡಿರ್ತೀವಿ, ಅಥವಾ ಇಂಟರ್ನಲ್ ಆಗಿ ಏನು ಪಿಕ್ಚರ್ಸು, ಆಡಿಯೋ ಮತ್ತು ವೀಡಿಯೋಸ್ ಆಗಿ ಏನು ಸ್ಟೋರ್ ಮಾಡ್ತೀವಲ್ಲ ಅದೆಲ್ಲ ಫ್ಲ್ಯಾಶ್ ಮೆಮೊರಿಯಲ್ಲೇ ಸ್ಟೋರ್ ಆಗುತ್ತೆ. ಇನ್ನು ಈ ಫ್ಲ್ಯಾಶ್ ಮೆಮೊರಿ ಮತ್ತು ರ್ಯಾಮ್ ಸೆಕ್ಷನ್ಗೆ ಬೇಕಾಗಿರೋದು 3.3 ವೋಲ್ಟ್. ನೆಕ್ಸ್ಟ್ ಬಂದು LCD ಸೆಕ್ಷನ್. LCD ನಮ್ಗೆ ಆಗ್ಬೇಕಂದ್ರೆ ಈ ಸೆಲ್ ಫೋನಲ್ಲಿ ಏನೇನು ಕೆಲಸ ಆಗ್ತಿರುತ್ತೆ ಅದು ನಾವು ನೋಡಬೇಕು ಅಂದರೆ LCD ಡಿಸ್ಪ್ಲೇ ಬೇಕು, ಅಥವಾ ಪಿಕ್ಚರ್ಸ್ ನೋಡಬೇಕಂದ್ರೆ LCD ಡಿಸ್ಪ್ಲೇಲಿ ನೋಡಬೇಕು, ಅಥವಾ ವೀಡಿಯೋಸ್ ನೋಡಬೇಕಾದ್ರೆ LCD ಡಿಸ್ಪ್ಲೇಲೇ ನೋಡಬೇಕಾಗುತ್ತಾ. ಸೊ ಈ LCD ಅಂದರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನಾರ್ಮಲಾಗಿ LCD ಲೈಟ್ ಇರಲ್ಲ, LCDಗೆ ಓನ್ಲಿ ಪಿಕ್ಚರ್ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಅದನ್ನು ನಾವು ನೋಡಬೇಕಂದ್ರೆ ಅದಕ್ಕೆ ಹಿಂದ್ಗಡೆಯಿಂದ ಲೈಟ್ ಪ್ರೊಡ್ಯೂಸ್ ಮಾಡಬೇಕು ಅದಕ್ಕೆ. ಸೊ ಅದಕ್ಕೆ ವೈಟ್ LED ಬ್ಯಾಕ್ ಲೈಟ್ ಇರುತ್ತೆ. WLED ಅಂದರೆ ವೈಟ್ ಲೈಟ್ ಎಮಿಟಿಂಗ್ ಡಯೋಡ್. ಸೊ ಅದನ್ನು LCD ಹಿಂದ್ಗಡೆ ನಾವು ಬ್ಯಾಕ್ ಲೈಟ್ ಆಗಿ ಯೂಸ್ ಮಾಡ್ತೀವಿ. ಅಂದರೆ LCDಯಲ್ಲಿ ನಾರ್ಮಲಾಗಿ ಪಿಕ್ಚರ್ ಕಾಣಬೇಕಂದ್ರೆ ಅದ್ರ ಹಿಂದ್ಗಡೆ ಲೈಟ್ ಇರಬೇಕು, ಇಲ್ಲಾಂದರೆ ನಮಗೆ LCDಯಲ್ಲಿ ಪಿಕ್ಚರ್ ಪ್ರೊಡ್ಯೂಸ್ ಆಗುತ್ತೆ ಆದರೆ ನಮಗೆ ಕಾಣಲ್ಲ. ಅದರ ಸಲುವಾಗಿ ಈ LCD. ಇನ್ನು ಈ LCD ಡಿಸ್ಪ್ಲೇ ವರ್ಕ್ ಆಗಕ್ಕೆ ಬೇಕಂದರೆ 20 to 30 ವೋಲ್ಟು ಪವರ್ ಸಪ್ಲೈ ಬೇಕು. ಸೊ DC ಸಪ್ಲೈ ಬೇಕು ಅದಕ್ಕೂ ಕೂಡ. ಸೊ ಎಲ್ಲದಕ್ಕಿಂತ ಜಾಸ್ತಿ ವೋಲ್ಟೇಜ್ ಯೂಸ್ ಮಾಡೋದು ಯಾವ್ದು ಮೊಬೈಲಲ್ಲಿ ಅಂದರೆ LCD ಡಿಸ್ಪ್ಲೇನೇ. ಇನ್ನು ಇದಕ್ಕೆಲ್ಲ ಸೆಕ್ಷನ್ಸ್ಗೆ ಪವರ್ ಪ್ರೊವೈಡ್ ಮಾಡೋಕ್ಕೆ ಪವರ್ ಸಪ್ಲೈ ಬೇಕಲ್ಲ, ಅದ್ರ ಸಲುವಾಗಿ ಲಿಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡ್ತೀವಿ ಇದರಲ್ಲಿ ಯಾವುದು ಮಲ್ಟಿಮೀಡಿಯಾ ಸೆಲ್ ಫೋನಲ್ಲಿ ಅಥವಾ ನಾರ್ಮಲ್ ಸೆಲ್ ಫೋನಲ್ಲಿ. ಲಿಥಿಯಂ ಅಯಾನ್ ಬ್ಯಾಟ್ರಿ ಏನು ಮಾಡುತ್ತಾ ಎಲ್ಲದಕ್ಕೂ ಪವರ್ ಸಪ್ಲೈನ ಪ್ರೊವೈಡ್ ಮಾಡುತ್ತಾ. ಇನ್ನು ಈ ಲಿಥಿಯಂ ಅಯಾನು 3.7 ಇಂದ 4.2 ವೋಲ್ಟ್ ರೇಂಜಲ್ಲಿ ಇರುತ್ತೆ. ಫುಲ್ ಚಾರ್ಜ್ ಆದಾಗ 4.2 ವೋಲ್ಟ್ ಇರುತ್ತೆ. 3.7 ಅಂದರೆ ಡಿಸ್ಚಾರ್ಜ್ಡ್ ಕಂಡೀಷನಲ್ಲೇ ಇರುತ್ತೆ. ಸೊ ಆ ಬ್ಯಾಟ್ರಿ ನಾವು ಖಾಲಿ ಆದ ಬ್ಯಾಟ್ರಿ ಡಿಸ್ಚಾರ್ಜ್ ಆದಾಗೆಲ್ಲ ಮತ್ತೆ ರೀಚಾರ್ಜ್ ಮಾಡ್ಕೊತಿರ್ಬೇಕು. ಅದ್ರ ಸಲುವಾಗಿ ಅದಕ್ಕೆ ಅದನ್ನು ಬೇಕಾಗಿರೋಂಥ ಚಾರ್ಜಿಂಗ್ ಸರ್ಕಿಟ್ ಇರುತ್ತೆ. ಈ ಚಾರ್ಜಿಂಗ್ ಸರ್ಕಿಟ್ ಏನು ಮಾಡ್ತಾರೆ ಅಂದರೆ ಬ್ಯಾಟ್ರಿನ ಚಾರ್ಜ್ ಮಾಡೋದು ಅಷ್ಟೇ ಅಲ್ಲ, ಆ ಬ್ಯಾಟ್ರಿಗೆ ಏನೇನು ಪ್ರೊಟೆಕ್ಷನ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ಒಂದ್ಸಲ ಬ್ಯಾಟ್ರಿ ಫುಲ್ ಆದಮೇಲೆ ಬ್ಯಾಟ್ರಿಗೆ ಕರೆಂಟ್ ಸಪ್ಲೈ ಆಗೋದು ನಿಂದಿರಬೇಕು. ಬ್ಯಾಟ್ರಿ ಲೋ ಆಯಿತು ಅಂದರೆ, ಬ್ಯಾಟ್ರಿ ವೋಲ್ಟೇಜ್ ಪೂರ್ತಿ ಲೋ ಆಯಿತು ಅಂದರೆ ಆ ಬ್ಯಾಟ್ರಿ ಯೂಸ್ ಆಗೋದು ಅಲ್ಲಿಗೆ ನಿಂತು ಬಿಡ್ಬೇಕು. ಅವಾಗ ಏನಾಗುತ್ತೆ, ಸೆಲ್ ಫೋನು ಸ್ವಿಚ್ ಆಫ್ ಆಗಿಬಿಡುತ್ತೆ ಬ್ಯಾಟ್ರಿ ಲೋ ಅಂತ ತೋರಿಸಿ. ಸೊ ಅದನ್ನೆಲ್ಲ ಆ ಥರ ಎಲ್ಲ ಪ್ರೊಟೆಕ್ಷನ್ನು ಪ್ರೊವೈಡ್ ಮಾಡೋದು ಬ್ಯಾಟ್ರಿಗೆ ಚಾರ್ಜಿಂಗ್ ಸರ್ಕಿಟ್. ಇನ್ನು ಈ ಚಾರ್ಜಿಂಗ್ ಸರ್ಕಿಟ್ಗೆ ನಾವು ಚಾರ್ಜರಿಂದ ಇನ್ಪುಟ್ ಕೊಡ್ತೀವಿ, 5 ವೋಲ್ಟು ಇನ್ಪುಟ್ ಕೊಡ್ತೀವಿ ಚಾರ್ಜರಿಂದ. ಸೊ ಈ 5 ವೋಲ್ಟ್ ತೊಗೊಂಡು ಈ ಚಾರ್ಜಿಂಗ್ ಸರ್ಕಿಟ್ಟು ಬ್ಯಾಟ್ರಿನ ಸೇಫಾಗಿ ಚಾರ್ಜ್ ಮಾಡುತ್ತೆ. ಸೊ ಇದಿಷ್ಟು ನಾರ್ಮಲ್ ಸೆಲ್ ಫೋನ್ ಬ್ಲಾಕ್ ಡಯಾಗ್ರಾಮ್, ಸಿಂಪಲ್ ಸೆಲ್ ಫೋನ್ ಬ್ಲಾಕ್ ಡಯಾಗ್ರಾಮ್. ಇನ್ನು ಎಲ್ಲದಕ್ಕೂ ಪವರ್ ಪ್ರೊವೈಡ್ ಮಾಡೋದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಸೆಕ್ಷನ್ ಇರುತ್ತಾ, ಅದು ಪವರ್ ಮ್ಯಾನೇಜ್ಮೆಂಟ್ ಸೆಕ್ಷನ್. ಸೊ ಈ ಪವರ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಏನು ಮಾಡ್ತಾ, ಬ್ಯಾಟ್ರಿಯಿಂದ ಡೈರೆಕ್ಟಾಗಿ ವೋಲ್ಟೇಜ್ ತೊಗೊಂಡು, ಬ್ಯಾಟ್ರಿಯಿಂದ ಡೈರೆಕ್ಟ್ ಕನೆಕ್ಟೆಡ್ ಇರುತ್ತೆ ಅದಕ್ಕೆ. ಸೊ ಆ ಪವರ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಡೈರೆಕ್ಟಾಗಿ ವೋಲ್ಟೇಜ್ ತೊಗೊಂಡು ಬ್ಯಾಟ್ರಿಯಿಂದ ಯಾವ್ಯಾವ ಸೆಕ್ಷನ್ಗೆ ಎಷ್ಟೆಷ್ಟು ವೋಲ್ಟೇಜ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡೋವಂಥದ್ದು ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸೆಕ್ಷನ್. ಇನ್ನು ಈ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸೆಕ್ಷನಲ್ಲಿ ಇನ್ನೊಂದು ಸರ್ಕಿಟ್ ಕೂಡ ಇರುತ್ತೆ, ಬ್ಯಾಟ್ರಿ ಲೆವೆಲ್ ಇಂಡಿಕೇಟರ್. ಸೊ ಬ್ಯಾಟ್ರಿ ಎಷ್ಟು ವೋಲ್ಟೇಜ್ ಇದೆ, ಎಷ್ಟು ಪರ್ಸೆಂಟ್ ವೋಲ್ಟೇಜ್ ಇದೆ, ಅಥವಾ ಎಷ್ಟು ಲೆವೆಲ್ಗೆ ವೋಲ್ಟೇಜ್ ಇದೆ ಬ್ಯಾಟ್ರಿಯಲ್ಲಿ, ಅಥವಾ ಎಷ್ಟು ಲೆವೆಲಲ್ಲಿ ಚಾರ್ಜ್ಡ್ ಆಗಿದೆ ಬ್ಯಾಟ್ರಿ ಅಂತ ತೋರಿಸೋದಕ್ಕೆ ಈ ಪವರ್ ಮ್ಯಾನೇಜ್ಮೆಂಟ್ ಸರ್ಕಿಟ್ ಯೂಸ್ ಆಗುತ್ತೆ. ಇನ್ನು ಬ್ಯಾಟ್ರಿ ಲೆವೆಲ್ ನಮಗೆ LCD ಡಿಸ್ಪ್ಲೇಲಿ ಇಂಡಿಕೇಟ್ ಆಗ್ತಾ ಇರುತ್ತೆ ಯಾವಾಗಲೂ. ಸೊ ಇದಿಷ್ಟು ಮಲ್ಟಿಮೀಡಿಯಾ ಸೆಲ್ ಫೋನ್ ಬ್ಲಾಕ್ ಡಯಾಗ್ರಾಮ್.